ದೆಹಲಿ ಎಲೆಕ್ಷನ್ ಆಯಿತು. ಸೊ ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದ್ರು, ಕುಂಭಮೇಳದಲ್ಲಿ ಮಿಂದೆದ್ರು, ಒಂದಷ್ಟು ಜಪಗಳನ್ನು ಮಾಡಿದ್ರು. ಇದೆಲ್ಲವೂ ಕೂಡ ಬಹಳಷ್ಟು ರಾಜಕೀಯವಾಗಿ ಚರ್ಚೆಗೂ ಕೂಡ ಅವಕಾಶ ಮಾಡಿಕೊಡ್ತು. ಮೋದಿ ಅವರು ಈ ರೀತಿಯಾದಂತಹ ಪೂಜೆ ಪುನಸ್ಕಾರ ದೈವನಿಷ್ಠೆಯನ್ನು ತೋರೋದ್ರಲ್ಲಿ ಏನು ಹೊಸ ವಿಚಾರ ಅಲ್ಲ. ಆದರೂ ಕೂಡ ರಾಜಕಾರಣ ಬಿಡಲ್ವಲ್ಲ. ಮಹಾಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಗಮನ ಸೆಳೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕುಂಭಮೇಳದಲ್ಲಿ ಭಾಗಿಯಾದರು, ಪುಣ್ಯ ಸ್ನಾನ ಮಾಡಿದರು. ಶಾಹಿ ಸ್ನಾನದಲ್ಲಿ ಭಾಗಿಯಾದ ಜೊತೆಗೆ ಗಂಗಾರತಿಯನ್ನು ಕೂಡ ಮೋದಿಯವರು ನೆರವೇರಿಸಿದರು. ಗಂಗಾರತಿಯನ್ನು ಮಾಡಿ ಪೂಜೆ ಮಾಡಿ ನಮಿಸಿದ್ರು. ಆಮೇಲೆ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ರು ಅವರ ಎಕ್ಸ್ ಖಾತೆಯ ಮೂಲಕ. ಗಂಗಾಜಲಕ್ಕೆ ಅರ್ಘ್ಯವನ್ನು ಅರ್ಪಿಸಿದ್ರು. ಕೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಹಿಡಿದು ಜಪವನ್ನ ಮಾಡಿದ್ರು ನರೇಂದ್ರ ಮೋದಿ ಅವರು. ಕೆಲ ಹೊತ್ತುಗಳ ಕಾಲ ರುದ್ರಾಕ್ಷಿ ಮಣಿಯನ್ನ ಪಠಿಸುತ್ತಾ ಅವರು ಜಪವನ್ನ ಮಾಡಿಕೊಂಡ್ರು. ಸೂರ್ಯದೇವ ಗಂಗಾ ಮಾತೆಗೆ ಪೂಜಿಸಿದ್ರು. ಪ್ರತಿ ಅವರ ಈ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಅವರು ವ್ರತಾಚರಣೆಯನ್ನು ಮಾಡೋದು, ಇಂತಹ ವಿಶೇಷ ದಿನಗಳಲ್ಲಿ ಅವರು ಭಾಗಿಯಾಗೋದನ್ನು ನಾವು ಯಾವತ್ತೂ ಇಲ್ಲ ನೋಡೇ ಇಲ್ಲ ಅನ್ನೋ ಹಾಗಿಲ್ಲ. ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಭಾಗಿಯಾದರು. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟರು. ಎಲ್ಲರ ಕ್ಷೇಮಕ್ಕಾಗಿ ನಾನು ಇವತ್ತು ಪ್ರಾರ್ಥನೆಯನ್ನ ಮಾಡಿದ್ದೀನಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ರುದ್ರಾಕ್ಷಿ ಮಣಿಗಳನ್ನು ಹಿಡಿದು ಮೋದಿ ಜಪದಲ್ಲಿ ಭಾಗಿಯಾದಂತಹ ಪರಿ ಎಲ್ಲೆಡೆ ವೈರಲ್ ಆಯಿತು. ಅದು ಗಮನ ಸೆಳೆಯುವಂತಹ ವಿಚಾರ. ಲೋಕ ಕಲ್ಯಾಣಕ್ಕಾಗಿ ಪ್ರಧಾನಿ ಮೋದಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರುತ್ತೆ. ಸೊ ಇದರ ಮಧ್ಯದಲ್ಲಿ ಒಂದು ಅವಘಡ ಕೂಡ ಸಂಭವಿಸಿತ್ತು. ಅದರ ಬಗ್ಗೆ ಪದೇ ಪದೇ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ ಏನಾಗಿದೆ, ಎಷ್ಟು ಎಚ್ಚರಿಕೆಯನ್ನು ವಹಿಸಿದ್ರಿ, ಮುಂದೆ ಇದಾಗದೇ ಇರೋ ಹಾಗೆ ಹೇಗೆ ಕ್ರಮ ತೆಗೆದುಕೊಂಡಿದ್ದೀರಿ, ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಿದ್ರು. ಇವತ್ತು ಒಂದು ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ರು. ಯಾಕಂದ್ರೆ ದೆಹಲಿ ಚುನಾವಣೆ ಒಂದು ಕಡೆಯಲ್ಲಿ ನಡೀತಾ ಇತ್ತು. ಇವತ್ತು ಇನ್ನೇನು 6 ಗಂಟೆಗೆ ಮುಕ್ತಾಯ ಆಗುತ್ತೆ. ಇದರ ಮಧ್ಯದಲ್ಲೇ ಕುಂಭ ಸ್ನಾನವನ್ನ ಮಾಡಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಹಾಕುಂಭದಲ್ಲಿ ಪ್ರಧಾನಿ ಅಮೃತ ಸ್ನಾನ, ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ನಮೋ, ಗಂಗೆಗೆ ಬಾಗಿನ, ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ. 144 ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಪ್ರಯಾಗ್ರಾಜ್ ತಲುಪಿದ ಮೋದಿ ಹೆಲಿಕಾಪ್ಟರ್ ಮೂಲಕ ಮಹಾಕುಂಭಮೇಳ ನಡೆಯುತ್ತಿರುವ ಸ್ಥಳವನ್ನ ತಲುಪಿದರು. ಬಳಿಕ ಅರೇಲ್ ಘಾಟ್ ಮೂಲಕ ತ್ರಿವೇಣಿ ಸಂಗಮವನ್ನ ತಲುಪಿ ಪುಣ್ಯ ಸ್ನಾನ ಮಾಡಿದರು. ಗಂಗಾ ಯಮುನಾ ಸರಸ್ವತಿ ಸಂಗಮದ ಸಂದರ್ಭದಲ್ಲಿ 3 ಬಾರಿ ಮುಳುಗೆದ್ದ ನಂತರ ಸೂರ್ಯನಿಗೆ ಅರ್ಘ್ಯವನ್ನ ಸಮರ್ಪಿಸಿದರು. ನಂತರ ಸೂರ್ಯನಿಗೆ ನಮಸ್ಕಾರ ಮಾಡಿದ ಪ್ರಧಾನಿ ಮೋದಿ ರುದ್ರಾಕ್ಷಿ ಹಿಡಿದು ಜಪ ಮಾಡಿದರು. ಅನಂತರ ಗಂಗಾರತಿಯನ್ನ ನೆರವೇರಿಸಿದರು. ಜನವರಿ 13ರಿಂದ ಪ್ರಾರಂಭವಾದ ಮಹಾಕುಂಭಮೇಳ ಫೆಬ್ರವರಿ 26ರವರೆಗೆ ನಡೆಯಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಸಚಿವ ಕಿರಣ್ ರಿಜಿಜು, ಯುಪಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪುಣ್ಯಸ್ನಾನ ಮಾಡಿದ್ದಾರೆ. ವಿವಿಧ ದೇಶಗಳ ರಾಯಭಾರಿಗಳು ಅಮೃತ ಸ್ನಾನ ಮಾಡಿದ್ದಾರೆ. ಈವರೆಗೂ 37 ಕೋಟಿಗೂ ಅಧಿಕ ಮಂದಿ ಪುಣ್ಯಸ್ನಾನ ಮಾಡಿದ್ದಾರೆ. ದೆಹಲಿಯಲ್ಲಿ ಮತದಾನ ನಡೆಯುತ್ತಿರುವಾಗಲೇ ಪ್ರಧಾನಿ ಮೋದಿ ಪವಿತ್ರ ಸ್ನಾನ ಮಾಡಿದ್ದಕ್ಕೆ ವಿರೋಧ ಪಕ್ಷಗಳು ಟೀಕೆಯನ್ನ ವ್ಯಕ್ತಪಡಿಸಿವೆ. ಮೋದಿಯವರ ಈ ಕ್ರಮದ ಹಿಂದೆ ರಾಜಕೀಯ ಉದ್ದೇಶವಿದೆ ಅಂತ ಆರೋಪಿಸಿದ್ದಾರೆ. ಆದರೆ ಮಾಘ ಮಾಸದ ಅಷ್ಟಮಿಯಂದು ಮೋದಿಯವರು ಈ ಸ್ನಾನ ಮಾಡಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.